ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ಇವಾಗೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಏನೋ ಒಂದು ರೆಸಿಪಿ ತೋರಿಸ್ಬೇಕಂತ ಇದ್ವಿ. ಅದು ಮನೇಲಿ ಮಾಡು ಅಂತ ಹೇಳೋಗಿದ್ದಾರೆ. ಅದಕ್ಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಏನಂದರೆ ಸ್ವಸ್ತಿಕ್ ಗುಲಾಬ್ ಜಾಮೂನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದು ಸ್ವಸ್ತಿಕ್ ತುಪ್ಪ ತಂದಿದ್ದು, ಅದ್ರ ಜೊತೆ ಫ್ರೀ ಬಂದಿತ್ತು ಇದು. ಮತ್ತು ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಇದು ಪ್ಯಾಕೆಟ್ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ನೋಡಿ ಬಾಣಲಿಗೆ ಹಾಕೋತಾ ಇದ್ದೀನಿ. ಒಂದಿಷ್ಟು ಐತೆ. ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ, ಇಲ್ಲದ್ರೆ ಲೂಸ್ ಆಗುತ್ತೆ. ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೋತೀನಿ ನಾನು. ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನೋಡಿ. ಅಂದರೆ ಸ್ಮೂತಾಗಿ ಕಲಿಸಿದ್ರೆ ಸ್ಮೂತಾಗಿ ಬರುತ್ತೆ. ಎಣ್ಣೆಲ್ಲ ಹಾಕಿದ್ರು ಸ್ವಲ್ಪ ಗಟ್ಟಿ ಥರ ಇದ್ದರೆ ಒಳಗೆ ಗಂಟು ಥರ ಹಂಗೆ ಇರುತ್ತೆ ನೋಡಿ. ಈ ಥರ ಕೈ ಮುಟ್ಟರೆ ಒಳಗೆ ಹೋದಂಗೆ ಇರಬೇಕು, ಆವಾಗ ಸ್ಮೂತಾಗಿ ಬರುತ್ತೆ ಜಾಮೂನು. ಇಷ್ಟಿದ್ರೆ ಸಾಕು. ಇವಾಗ ನೀರು ಹಾಕೋದೇನು ಅವಶ್ಯಕತೆ ಇರಲ್ಲ ನೋಡಿ. ಇವಾಗ ಚೆನ್ನಾಗಿ ನಾದಬೇಕು, ಹಿಟ್ಟು ನೀಟಾಗಿ ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ಕಲಿಸಿದ್ದೀನಿ ನೋಡಿ. ಮುಟ್ರೆ ಒಳಗೆ ಹೋಗ್ತೈತಲ್ಲ, ಈ ಥರ ಕಲಿಸಿದ್ರೆ ಗಂಟಾಗಲ್ಲ. ನಾವು ಎಣ್ಣೆಲಿ ಕರ್ದಾದ್ಮೇಲೆ ಪಾಕದ್ರಲ್ಲಿ ಬಿಡ್ತೀವಲ್ಲ, ಆವಾಗ ಗಂಟಾಗಲ್ಲ. ಈ ಥರ ಚಪಾತಿ ಅದಕ್ಕಿದ್ರೆ ಸಾಕು. ಗಟ್ಟಿನೂ ಮಾಡ್ಕೊಬಾರ್ದು, ಲೂಸು ಮಾಡ್ಕೊಬಾರ್ದು, ಇಷ್ಟು ಸಾಫ್ಟ್ ಇರಬೇಕು. ಮತ್ತು ಸ್ವಲ್ಪ ಹೊತ್ತು ಇದಕ್ಕೆ ನೆನೆಸೋಣ. ಪಾಕ ಮಾಡ್ಕೊಂಡು ಅಷ್ಟರಲ್ಲಿ ನೆನೆಯುತ್ತೆ. ಆಮೇಲೆ ಪಾಕ ಮಾಡ್ಕೊಂಡಾದ್ಮೇಲೆ ರೌಂಡು ಮಾಡಿಕೊಂಡು ಜಾಮೂನ್ ಮಾಡಿಕೊಂಡು ಮತ್ತೆ ಎಣ್ಣೆಲಿ ಹಾಕ್ಕೊಂಡು. ನಾನು ಇದರಲ್ಲಿ ಈ ಗ್ಲಾಸಲ್ಲಿ ನೀರು ಅಳತೆ ತೊಗೋತಾ ಇದ್ದೀನಿ, 3 ಗ್ಲಾಸು. ಇದರಲ್ಲಿ ಇವಾಗ 1.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹಾಕ್ಕೋಬೇಕು. ಈ ಪಾತ್ರದಲ್ಲಿ ಪಾಕ ಮಾಡ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ನೋಡಿ. ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಸಾಫ್ಟ್ ಬಂದರೂ ಈ ಥರ ಬರುತ್ತೆ ನೋಡಿ, ರೌಂಡು. ಮಧ್ಯ ಮಧ್ಯ ಒಂಥರ ಬಿರುಕು ಥರ ಬರುತ್ತಲ್ಲ, ಅದು ನೋಡ್ರಿ. ಇಲ್ಲಿ ನೀರು ಚೆನ್ನಾಗಿ ಪಾಕ, ಸಕ್ಕರೆ ಎಲ್ಲ ಕರಗೋಗಿದ್ದ. ಇವಾಗ ನೀರು ಚೆನ್ನಾಗಿ ಕುದಿಬೇಕು. ಅದು ನೀರು ಚೆನ್ನಾಗಿ ಮಳ್ಳಬೇಕು. ಮಳ್ಳಾದ್ಮೇಲೆ ಆವಾಗ ಪಾಕನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಟೇಸ್ಟ್ ನೋಡ್ಕೊಳ್ಳಿ, ಎಷ್ಟು ನಿಮಗೆ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ನೋಡ್ಕೊಂಡು. ಸಕ್ಕರೆ ಏನೋ ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು ನೋಡ್ರಿ. ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಾಯಿದ್ಮೇಲೆ ನೋಡಿ ಎಣ್ಣೆ ಕಾಯ್ತೈತೆ. ಇಟ್ಟಿದ್ದೀನಿ ನಾನು. ಒಂದು 2 ಏಲಕ್ಕಿ ತೊಗೊಂಡು ಜಸ್ತಾ ಇಟ್ಟಿದ್ದೀನಿ ಫ್ಲೇವರ್ಗೆ. ಏಲಕ್ಕಿ ನೋಡಿ. 2 ಲವಂಗ ಹಾಕ್ತಾಯಿದ್ದೀನಿ. ಪಾಕ ಮಾಡ್ಕೊಂಡಿದ್ದಲ್ಲ ಅದಕ್ಕೆ. ಲವಂಗ ಫ್ಲೇವರು
ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ. ಇಲ್ಲಿ ಎಣ್ಣೆ ಕಾಯ್ದಿದ್ದೆ, ಇವಾಗ ಎಣ್ಣೆಲಿ ಬಿಟ್ಕೋಣ ನಿಧಾನಕ್ಕೆ. ನೋಡ್ರಿ ಇವಾಗ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಟ್ಕೋಣ, ಸ್ಲೋದ್ರಲ್ಲೇ ಬೇಯಬೇಕು. ಇವಾಗ ತೆಗೆನ ಇದು ತೆಗೆದಿಕ್ಕೋಣ, ಆಮೇಲೆ ಎಲ್ಲ ಒಟ್ಟಿಗೆ ಹಾಕಕ್ಕೆ ಬರುತ್ತೆ ಎಣ್ಣೆಲಿ. ಅದು ಪಾಕನೂ ಸುಡುತ್ತೆ ಮತ್ತು ಎಣ್ಣೆನೂ ಬಿಸಿ ಇರುತ್ತಲ್ಲ, ಅದಕ್ಕೆ ಇದು ಬಿಸಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೋಬೋದು. ನೋಡ್ರಿ ನನ್ನ ಮಗಳು ಮಾಡಿದ ಶೇಪು. ಸ್ಲೋದಾಗೆ ಬಿಟ್ಕೋಬೇಕಿಲ್ಲದ್ರೆ ಎಣ್ಣೆನ ಆರುತ್ತೆ. ಆರಲಿ ಆಮೇಲೆ ಹಾಕಕ್ಕೆ ಬರುತ್ತೆ. ಇವಾಗ ಸ್ವಲ್ಪ ಎಲ್ಲ ತಣ್ಣಗಾಗೈತೆ. ಇವಾಗ ನಾನು ಜಾಮೂನು ಪಾಕಕ್ಕೆ ಬಿಟ್ಕೋತಾ ಇದ್ದೀನಿ. ನೋಡಿ ಲಾಸ್ಟಲ್ಲಿ ಏಲಕ್ಕಿ ಪುಡಿ. ಕೆಲವರು ಲೆಮನ್ನು ಹಿಂಡ್ತಾರೆ, ಲೆಮನ್ ಏನು ಬೇಡ ನಮಗೆ. ನೋಡಿ ಈಗ ಬಂದಿತ್ತೆ. ಫೋನ್ ಮಾಡೋಣ. ಇನ್ನೇ ಜಾಮೂನ್ ಮಾಡಿದ್ದೀವಲ್ಲ, ಅದು ನೋಡೋಣ ಬನ್ನಿ ಯಾವ ರೀತಿ ಆಗಿತ್ತು ಅಂತ. ಜಾಮೂನು ನೋಡಿ ಹಿಂಗೆ ಬಂದಿತ್ತು ಕಲರು. ಹಿಂಗೆ ತೆಗ್ದು ತೋರಿಸ್ತೀನಿ ಹಿಂಗೆ ಬಂದಿತ್ತು ಅಂತ. ಬಟ್ಲಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಕಲರ್ ಹೆಂಗೆ ಬಂದಿದ್ರೆ. ಟೇಸ್ಟ್ ಮಾಡಿ ನೋಡ್ತೀನಿ. ನೋಡ್ರಿ ಹಿಂಗೆ ಬಂದಿತ್ತು. ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು ಫ್ರೆಂಡ್. ಜಾಸ್ತಿ ಸಿಹಿನೂ ಆಗಿಲ್ಲ, ಸ್ವೀಟು ಆಗಿಲ್ಲ, ಮೀಡಿಯಮ್ ಆಗಿತ್ತೆ, ಚೆನ್ನಾಗಿ ಬಂದಿತ್ತು. ಇದು ಸ್ವಸ್ತಿಕ್ ತುಪ್ಪದ ಜೊತೆ ಬಂದಿತ್ತು. ಮತ್ತು ಏನು ಮಾಡೋದು ಅಂತ ಮಾಡಿದ್ವಿ, ಚೆನ್ನಾಗಿ ಬಂದಿತ್ತು. ನಿನ್ನೆ ಜಾಮೂನ್ ಮಾಡಿದ್ದು ಹೆಂಗಾಗಿತ್ತ? ಸೂಪರಾ?